ಹಾಯ್ ಫ್ರೆಂಡ್ಸ್, ಈ ದಿನ ಪ್ರತಿದಿನ ಉಪಯೋಗವಾಗುವಂತ ಕೆಲವು ಪ್ರಶ್ನೆ ಮತ್ತೆ ಉತ್ತರಗಳನ್ನ ಕಲಿಯೋಣ. ನೀನು ಏನ್ ಮಾಡ್ತೀಯಾ, ವಾಟ್ ಡು ಯು ಡೂ, ಇದನ್ನ ಹಿಂದಿಯಲ್ಲಿ ತುಮ್ ಕ್ಯಾ ಕರ್ತೆ ಹೋ ಅಂದ್ರೆ ನೀವು ಓದ್ತಿದ್ದೀರಾ ಅಥವಾ ಏನಾದ್ರೂ ಕೆಲಸ ಮಾಡ್ತಿದ್ದೀರಾ ಅಂತ ಅರ್ಥ. ಸೊ ಈ ರೀತಿ ಪ್ರಶ್ನೆ ಕೇಳಬೇಕಾದ್ರೆ ನಾವು ಕನ್ನಡದಲ್ಲಿ ನೀನೇನ್ ಮಾಡ್ತೀಯಾ, ವಾಟ್ ಡು ಯು ಡೂ ಅಂತ ಇಂಗ್ಲಿಷ್ ಅಲ್ಲಿ ಹೇಳಿದ್ರೆ ಇದನ್ನ ಹಿಂದಿಯಲ್ಲಿ ತುಮ್ ಕ್ಯಾ ಕರ್ತೆ ಹೋ ಅಂತೀವಿ. ಸೊ ಇಲ್ಲಿ ನೀನು ಅನ್ನೋದನ್ನ ತುಮ್, ಏನು, ಕ್ಯಾ, ಸೊ ಮಾಡ್ತೀಯಾ ಅಂತ ಏಕವಚನದಲ್ಲಿ ಇರ್ಬೇಕಾದ್ರೆ ಕರ್ತೆ ಹೋ ಅಂತೀವಿ. ಇಲ್ಲಿ ನೋಡಿ ತುಮ್ ಅಂತ ಶುರು ಮಾಡಿ ಹೋ ಅಂತ ಕೊನೆ ಮಾಡ್ತಿದೀವಿ. ಸೊ ನೀನು ಏನ್ ಮಾಡ್ತೀಯಾ, ತುಮ್ ಕ್ಯಾ ಕರ್ತೆ ಹೋ, ಇದು ಏಕವಚನದಲ್ಲಿ ಆಯ್ತು. ಇದನ್ನೇ ಬಹುವಚನದಲ್ಲಿ ಅಥವಾ ನಾವು ಗೌರವದಿಂದ ಮಾತಾಡ್ಬೇಕಾದ್ರೆ ನೀವು ಏನ್ ಮಾಡ್ತೀರಾ ಅನ್ನೋದನ್ನ ಹಿಂದಿಯಲ್ಲಿ ನೀವು ಅನ್ನೋದನ್ನ ಆಪ್ ಅಂತೀವಿ. ಸೊ ಏನು ಅನ್ನೋದನ್ನ ಕ್ಯಾ, ಸೊ ಮಾಡ್ತೀರಾ ಕರ್ತೆ ಹೇ. ಸೊ ಇಲ್ಲಿ ಕರ್ತೆ ಹೇ ಅಂತೀವಿ, ಮಾಡ್ತೀರಾ ಕರ್ತೆ ಹೇ. ನೀವು ಏನ್ ಮಾಡ್ತೀರಾ ಇದನ್ನ ಆಪ್ ಕ್ಯಾ ಕರ್ತೆ ಹೇ. ಇದನ್ನೇ ಅವನು ಏನ್ ಮಾಡ್ತಾನೆ ಅಥವಾ ಅವಳು ಏನ್ ಮಾಡ್ತಾಳೆ, ಅವನು ಅವಳು ಅನ್ನೋದನ್ನ ವೋ ಅಂತ ಪ್ರಯೋಗ ಮಾಡ್ತೀವಿ. ಅದೇ ಏನ್ ಮಾಡ್ತಾನೆ ಪುಲ್ಲಿಂಗದಲ್ಲಿ ಹೇಳ್ಬೇಕಾದ್ರೆ ಕ್ಯಾ ಕರ್ತಾ ಹೇ. ಸೊ ಮಾಡ್ತಾನೆ ಅನ್ನೋದನ್ನ ಕರ್ತಾ ಹೇ ಅಂತೀವಿ. ಅದೇ ಏನ್ ಮಾಡ್ತಾನೆ ಕ್ಯಾ ಕರ್ತಾ ಹೇ. ಅದೇ ಏನ್ ಮಾಡ್ತಾಳೆ, ಸೊ ಮಾಡ್ತಾಳೆ ಅನ್ನೋದನ್ನ ಕರ್ತಿ ಹೇ ಅಂತೀವಿ. ಮಾಡ್ತಾಳೆ ಕರ್ತಿ ಹೇ. ಏನ್ ಮಾಡ್ತಾಳೆ ಕ್ಯಾ ಕರ್ತಿ ಹೇ, ಇದನ್ನ ಸ್ತ್ರೀಲಿಂಗದಲ್ಲಿ ಹೇಳ್ತೀವಿ. ಸೊ ಅವನು ಏನ್ ಮಾಡ್ತಾನೆ ವ ಕ್ಯಾ ಕರ್ತಾ ಹೇ ಪುಲ್ಲಿಂಗದಲ್ಲಿ ಹೇಳ್ತೀವಿ. ಅವಳು ಏನ್ ಮಾಡ್ತಾಳೆ ಅನ್ನೋದನ್ನ ವ ಕ್ಯಾ ಕರ್ತಿ ಹೇ ಸ್ತ್ರೀಲಿಂಗದಲ್ಲಿ ಹೇಳ್ತೀವಿ. ಸೊ ಅವನು ಅವಳು ಅನ್ನೋ ಜಾಗದಲ್ಲಿ ನೀವು ಇವನು ಇವಳು ಅಂತ ಪ್ರಯೋಗ ಮಾಡ್ಬೋದು. ಆಗ ನಾವು ಯ ಅಂತ ಪ್ರಯೋಗ ಮಾಡ್ತೀವಿ. ಸೊ ಅವನು ಅವಳು ಅನ್ನೋ ಜಾಗದಲ್ಲಿ ನೀವು ಏನಾದ್ರೂ ಹೆಸರು ಕೂಡ ಹೇಳ್ಬೋದು. ಈಗ ರಮೇಶ ಏನ್ ಮಾಡ್ತಾನೆ, ರಮೇಶ್ ಕ್ಯಾ ಕರ್ತಾ ಹೇ. ಗೀತಾ ಏನ್ ಮಾಡ್ತಾಳೆ, ಗೀತಾ ಕ್ಯಾ ಕರ್ತಿ ಹೇ. ನಿನ್ನ ತಂಗಿ ಏನ್ ಮಾಡ್ತಾಳೆ, ತುಮಾರಿ ಚೋಟಿ ಬಹನ್ ಕ್ಯಾ ಕರ್ತಿ ಹೇ. ನಿನ್ನ ತಮ್ಮ ಏನ್ ಮಾಡ್ತಾನೆ, ತುಮಾರ ಚೋಟಾ ಬಾಯಿ ಕ್ಯಾ ಕರ್ತಾ ಹೇ. ಅದೇ ನಿನ್ನ ಅಣ್ಣ ಏನ್ ಮಾಡ್ತಾನೆ, ತುಮಾರ ಬಡೆ ಬಾಯಿ ಕ್ಯಾ ಕರ್ತಾ ಹೇ. ನಿನ್ನ ಅಕ್ಕ ಏನ್ ಮಾಡ್ತಾಳೆ, ತುಮಾರಿ ಬಡಿ ಬಹನ್ ಕ್ಯಾ ಕರ್ತಿ ಹೇ. ಸೊ ಇಲ್ಲಿ ಹೆಸರಿಟ್ಕೊಂಡಾದ್ರೂ ಕೇಳ್ಬೋದು, ಅಥವಾ ಏನಾದ್ರೂ ನಿಮ್ ರಿಲೇಶನ್ಶಿಪ್ ಇದ್ರೆ ಅಕ್ಕನೋ ಅಣ್ಣನೋ ತಮ್ಮನೋ ತಂಗಿನೋ, ಸೊ ಈ ರೀತಿ ಕೂಡ ಕೇಳ್ಬೋದು. ಸೊ ಅವರು ಏನ್ ಮಾಡ್ತಾರೆ ಇದನ್ನ ನಾವು ಬಹುವಚನದಲ್ಲಿ ಅಥವಾ ಗೌರವದಿಂದ ಹೇಳ್ತಿದೀವಿ. ಸೊ ಅವರು ಅನ್ನೋದನ್ನ ವೇ. ಸೊ ಏನ್ ಮಾಡ್ತಾರೆ ಕ್ಯಾ ಕರ್ತೆ ಹೇ. ಅವರು ಏನ್ ಮಾಡ್ತಾರೆ ವೇ ಕ್ಯಾ ಕರ್ತೆ ಹೇ. ಸೊ ಇದನ್ನೇ ಇವರು ಅಂತ ಪ್ರಯೋಗ ಮಾಡಿದಾಗ ನಾವು ಎ ಅಂತ ಪ್ರಯೋಗ ಮಾಡ್ತೀವಿ. ಸೊ ಇವರು ಏನ್ ಮಾಡ್ತಾರೆ ಎ ಕ್ಯಾ ಕರ್ತೆ ಹೇ. ಸೊ ಇದನ್ನ ನೀವು ಕೇಳ್ಬೇಕಂದ್ರೆ ನಿಮ್ಮ ಅಪ್ಪ ಏನ್ ಮಾಡ್ತಾರೆ, ಸೊ ತುಮಾರೆ ಪಾಪ ಕ್ಯಾ ಕರ್ತೆ ಹೇ. ನಿಮ್ ತಾತ ಏನ್ ಮಾಡ್ತಾರೆ, ತುಮಾರೆ ದಾದಾಜಿ ಕ್ಯಾ ಕರ್ತೆ ಹೇ. ಸೊ ಅದನ್ನೇ ನಿಮ್ ಚಿಕ್ಕಪ್ಪ ಏನ್ ಮಾಡ್ತಾರೆ ಅಂದಾಗ ತುಮಾರೆ ಚಾಚಾಜಿ ಕ್ಯಾ ಕರ್ತೆ ಹೇ ಅಂತೀವಿ. ಸೊ ಈ ರೀತಿ ನಾವು ಗೌರವದಿಂದ ಹೇಳ್ಬೇಕಾದ್ರೆ ಇಲ್ಲಿ ಕರ್ತೆ ಹೇ ಮಾಡ್ತಾರೆ ಅನ್ನೋದನ್ನ ಕರ್ತೆ ಹೇ ಅಂತೀವಿ. ಅದೇ ಏನ್ ಮಾಡ್ತಾರೆ ಕ್ಯಾ ಕರ್ತೆ ಹೇ. ಸೊ ಉತ್ತರ ಹೇಳ್ಬೇಕಂದ್ರೆ ನಾನು ಕಾಲೇಜ್ಗೆ ಹೋಗ್ತೀನಿ. ಸೊ ಇಲ್ಲಿ ನಾನು ಅನ್ನೋದನ್ನ ಮೇ, ಕಾಲೇಜ್ ಹೋಗ್ತೀನಿ ಅನ್ನೋದನ್ನ ನಾವು ಜಾತಾ ಹೂ ಪುಲ್ಲಿಂಗದಲ್ಲಿ ಹೇಳ್ತೀವಿ, ಜಾತಿ ಹೂ ಸ್ತ್ರೀಲಿಂಗದಲ್ಲಿ. ಸೊ ನಾನು ಕಾಲೇಜ್ಗೆ ಹೋಗ್ತೀನಿ ಅನ್ನೋದನ್ನ ಮೇ ಕಾಲೇಜ್ ಜಾತಾ ಹೂ ಪುಲ್ಲಿಂಗದಲ್ಲಿ, ಮೇ ಕಾಲೇಜ್ ಜಾತಿ ಹೂ ಸ್ತ್ರೀಲಿಂಗದಲ್ಲಿ. ಸೊ ನಾನು ಹುಡುಗಿ ನಾನೇನಂತ ಹೇಳ್ತೀನಿ, ಮೇ ಕಾಲೇಜ್ ಜಾತಿ ಹೂ ಅಂತ ಹೇಳ್ತೀನಿ. ಸೊ ಇದನ್ನ ನೀವು ಈ ರೀತಿ ಉತ್ತರ ಕೊಡ್ಬೇಕಂದ್ರೆ ನಾನು ಓದುತ್ತಿದ್ದೀನಿ. ಸೊ ಓದುತ್ತಿದ್ದೀನಿ ಅನ್ನೋದು ಪ್ರೆಸೆಂಟ್ ಕಂಟಿನ್ಯೂಸ್ ಫಾರ್ಮ್ ಅಲ್ಲಿ ಆಯ್ತು. ಸೊ ಇದನ್ನ ಹಿಂದಿಯಲ್ಲಿ ಪಡ್ ರಹಾ ಹೂ ಪುಲ್ಲಿಂಗದಲ್ಲಿ ಹೇಳ್ತೀವಿ, ಪಡ್ ರಹಿ ಹೂ ಸ್ತ್ರೀಲಿಂಗದಲ್ಲಿ. ಅದೇ ನಾನು ಓದುತ್ತಿದ್ದೀನಿ ಅನ್ನೋದನ್ನ ಮೇ ಪಡ್ ರಹಾ ಹೂ ಪುಲ್ಲಿಂಗದಲ್ಲಿ, ಮೇ ಪಡ್ ರಹಿ ಹೂ ಸ್ತ್ರೀಲಿಂಗದಲ್ಲಿ ಹೇಳ್ತೀವಿ. ನಾವು ಕಾಲೇಜ್ಗೆ ಹೋಗ್ತೀವಿ. ಇಲ್ಲಿ ನಾವು ಅನ್ನೋದನ್ನ ಹಮ್ ಕಾಲೇಜ್ಗೆ ಹೋಗ್ತೀವಿ. ಸೊ ಇಲ್ಲಿ ಹೋಗುತ್ತೀವಿ ಅನ್ನೋದನ್ನ ಜಾತೆ ಹೇ, ಹೋಗುತ್ತೀವಿ ಜಾತೆ ಹೇ. ಸೊ ನಾವು ಕಾಲೇಜ್ಗೆ ಹೋಗ್ತೀವಿ, ಹಮ್ ಕಾಲೇಜ್ ಜಾತೆ ಹೇ. ಸೊ ಇದನ್ನ ನೀವು ಈ ರೀತಿ ಹೇಳ್ಬೇಕಂದ್ರೆ ನಾವು ಓದುತ್ತಿದ್ದೀವಿ. ಸೊ ಓದುತ್ತಿದ್ದೀವಿ ಅನ್ನೋದನ್ನ ನಾವು ಪಡ್ ರಹೆ ಹೇ ಅಂತೀವಿ. ಓದುತ್ತಿದ್ದೀವಿ ಪಡ್ ರಹೆ ಹೇ. ಸೊ ನಾವು ಓದುತ್ತಿದ್ದೀವಿ, ಹಮ್ ಪಡ್ ರಹೆ ಹೇ. ಇದನ್ನೇ ಅವನು ಕಾಲೇಜ್ಗೆ ಹೋಗ್ತಾನೆ ಅಂತ ಪುಲ್ಲಿಂಗದಲ್ಲಿ ಹೇಳ್ಬೇಕಾದ್ರೆ ಅವನು ನಾವು ಕಾಲೇಜ್ಗೆ ಹೋಗ್ತಾನೆ, ಕಾಲೇಜ್ ಜಾತಾ ಹೇ. ಸೊ ಪುಲ್ಲಿಂಗದಲ್ಲಿ ಹೇಳ್ಬೇಕಾದ್ರೆ ಜಾತಾ ಹೇ ಅಂತೀವಿ, ಹೋಗ್ತಾನೆ ಜಾತಾ ಹೇ. ಸೊ ಅವನು ಕಾಲೇಜ್ಗೆ ಹೋಗ್ತಾನೆ, ವ ಕಾಲೇಜ್ ಜಾತಾ ಹೇ. ಅದೇ ಅವಳು ಕಾಲೇಜ್ಗೆ ಹೋಗ್ತಾಳೆ ಅನ್ನೋದನ್ನ ವ ಕಾಲೇಜ್ ಜಾತಿ ಹೇ ಅಂತೀವಿ. ಸೊ ಜಾತಿ ಹೇ ಅನ್ನೋದನ್ನ ನಾವು ಸ್ತ್ರೀಲಿಂಗದಲ್ಲಿ ಪ್ರಯೋಗ ಮಾಡ್ತೀವಿ. ಸೊ ಅವನು ಕಾಲೇಜ್ಗೆ ಹೋಗ್ತಾನೆ, ವ ಕಾಲೇಜ್ ಜಾತಾ ಹೇ. ಅವಳು ಕಾಲೇಜ್ಗೆ ಹೋಗ್ತಾಳೆ ಅಂದ್ರೆ ವ ಕಾಲೇಜ್ ಜಾತಿ ಹೇ. ಇದನ್ನ ನೀವು ಈ ರೀತಿ ಹೇಳ್ಬೇಕಂದ್ರೆ ಅವನು ಓದ್ತಿದ್ದಾನೆ ಅಥವಾ ಅವಳು ಓದ್ತಿದ್ದಾಳೆ. ಸೊ ಓದುತ್ತಿದ್ದಾನೆ ಅಂತ ನಾವು ಪುಲ್ಲಿಂಗದಲ್ಲಿ ಹೇಳ್ಬೇಕಾದ್ರೆ ಪಡ್ ರಹಾ ಹೇ. ಅದೇ ಓದುತ್ತಿದ್ದಾಳೆ ಅಂತ ಸ್ತ್ರೀಲಿಂಗದಲ್ಲಿ ಹೇಳ್ಬೇಕಾದ್ರೆ ಪಡ್ ರಹಿ ಹೇ. ಸೊ ಅವನು ಓದ್ತಿದ್ದಾನೆ,
ವ ಪढ़ रहा है, ಅವಳು ಓದ್ತಿದ್ದಾಳೆ, ವ ಪढ़ रही है, ನನ್ನ ತಂಗಿ ಓದ್ತಿದ್ದಾಳೆ, ಮೇರಿ ಚೋಟಿ ಬಹನ್ ಪढ़ रही है, ನನ್ನ ತಮ್ಮ ಓದ್ತಿದ್ದಾನೆ, ಮೇರಾ ಛೋಟಾ ಭಾಯಿ ಪढ़ रहा है ಅಂತ ಹೇಳ್ತೀವಿ. ಸೊ ಅವರು ಕಾಲೇಜ್ಗೆ ಹೋಗ್ತಾರೆ. ಸೊ ಹೋಗ್ತಾರೆ ಅನ್ನೋದನ್ನ ಜಾತೆ ಹೇ, ಹೋಗ್ತಾರೆ ಬಹುವಚನದಲ್ಲಿ ಅಥವಾ ಗೌರವದಿಂದ ಹೇಳ್ಬೇಕಾದ್ರೆ ಸೊ ಅದನ್ನ ಜಾತೆ ಹೇ. ಅವರು ಕಾಲೇಜ್ಗೆ ಹೋಗ್ತಾರೆ, ವೇ ಕಾಲೇಜ್ ಜಾತೆ ಹೇ. ಇದನ್ನ ಈ ರೀತಿ ಹೇಳ್ಬೇಕಂದ್ರೆ ಅವರು ಓದ್ತಿದ್ದಾರೆ ಮತ್ತೆ ಓದ್ತಿದ್ದಾರೆ ಅನ್ನೋದನ್ನ ಪढ़ रहे हैं, ಅವರು ಓದ್ತಿದ್ದಾರೆ ಅದನ್ನ ವೇ ಪढ़ रहे हैं ಅಂತ ಪ್ರಯೋಗ ಮಾಡ್ತೀವಿ. ಸೊ ನೀವು ಈ ರೀತಿ ಉತ್ತರ ಕೊಡ್ಬೇಕಂದ್ರೆ ನಾನು ಕೆಲಸಕ್ಕೆ ಹೋಗ್ತೀನಿ. ಸೊ ಇಲ್ಲಿ ಕೆಲಸಕ್ಕೆ ಅನ್ನೋದನ್ನ ಕಾಂಪರ್ ಅಂತೀವಿ. ಅದೇ ಹೋಗ್ತೀನಿ ಅಂತ ಹೇಳ್ಬೇಕಾದ್ರೆ ಪುಲ್ಲಿಂಗದಲ್ಲಿ ಹೇಳ್ಬೇಕಾದ್ರೆ ಜಾತಾ ಹೂ, ಅದೇ ಸ್ತ್ರೀಲಿಂಗದಲ್ಲಿ ಹೇಳ್ಬೇಕಾದ್ರೆ ಜಾತಿ ಹೂ. ಸೊ ನಾನು ಕೆಲಸಕ್ಕೆ ಹೋಗ್ತೀನಿ, ಮೇ ಕಾಂಪರ್ ಜಾತಾ ಹೂ ಪುಲ್ಲಿಂಗದಲ್ಲಿ ಹೇಳ್ತೀವಿ, ಮೇ ಕಾಂಪರ್ ಜಾತಿ ಹೂ ಸ್ತ್ರೀಲಿಂಗದಲ್ಲಿ. ಸೊ ನಾನು ಸ್ತ್ರೀಲಿಂಗದಲ್ಲಿ ಇದ್ದೀನಿ ಅಂದ್ರೆ ನಾನು ಹುಡುಗಿ, ನಾನೇನಂತ ಹೇಳ್ತೀನಿ, ಮೇ ಕಾಂಪರ್ ಜಾತಿ ಹೂ ಅಂತ ಹೇಳ್ತೀನಿ. ಸೊ ಇದನ್ನೇ ನಾವು ಕೆಲಸಕ್ಕೆ ಹೋಗ್ತೀವಿ. ಸೊ ಇದನ್ನ ಹಮ್ ಕಾಂಪರ್ ಜಾತೆ ಹೇ. ಸೊ ಹೋಗ್ತೀವಿ ಅನ್ನೋದನ್ನ ಜಾತೆ ಹೇ, ಸೊ ಕೆಲಸಕ್ಕೆ ಹೋಗ್ತೀವಿ ಕಾಂಪರ್ ಜಾತೆ ಹೇ, ನಾವು ಕೆಲಸಕ್ಕೆ ಹೋಗ್ತೀವಿ ಹಮ್ ಕಾಂಪರ್ ಜಾತೆ ಹೇ. ಸೊ ಇದನ್ನೇ ಅವನು ಕೆಲಸಕ್ಕೆ ಹೋಗ್ತಾನೆ ಅನ್ನೋದನ್ನ ವ ಕಾಂಪರ್ ಜಾತಾ ಹೇ, ಅವಳು ಕೆಲಸಕ್ಕೆ ಹೋಗ್ತಾಳೆ ಅನ್ನೋದನ್ನ ವ ಕಾಂಪರ್ ಜಾತಿ ಹೇ ಅಂತ ಹೇಳ್ತೀವಿ. ಅದೇ ಅವರು ಕೆಲಸಕ್ಕೆ ಹೋಗ್ತಾರೆ ಅನ್ನೋದನ್ನ ಇಲ್ಲಿ ಕೆಲಸಕ್ಕೆ ಹೋಗ್ತಾರೆ ಕಾಂಪರ್ ಜಾತೆ ಹೇ, ಅವರು ಕೆಲಸಕ್ಕೆ ಹೋಗ್ತಾರೆ ವೇ ಕಾಂಪರ್ ಜಾತೆ ಹೇ, ನನ್ನ ತಂದೆ ಕೆಲಸಕ್ಕೆ ಹೋಗ್ತಾರೆ ಮೇರೆ ಪಾಪ ಕಾಂಪರ್ ಜಾತೆ ಹೇ ಅಂತ ಹೇಳ್ತೀವಿ. ಸೊ ನೀವೇನಾದ್ರೂ ಈ ರೀತಿ ಉತ್ತರ ಕೊಡ್ಬೇಕಂದ್ರೆ ನಾನು ಅಂಗಡಿ ಇಟ್ಕೊಂಡಿದ್ದೀನಿ. ಸೊ ಇಲ್ಲಿ ಇಟ್ಕೊಂಡಿದ್ದೀನಿ ಅನ್ನೋದನ್ನ ಹಿಂದಿಯಲ್ಲಿ ಚಲಾತಾ ಹೂ ಪುಲ್ಲಿಂಗದಲ್ಲಿ ಹೇಳ್ತೀವಿ, ಚಲಾತಿ ಹೂ ಸ್ತ್ರೀಲಿಂಗದಲ್ಲಿ. ಸೊ ಇದು ಎಕ್ಸಾಕ್ಟ್ ಟ್ರಾನ್ಸ್ಲೇಷನ್ ಅಲ್ಲ. ಸೊ ನಾನು ಅಂಗಡಿ ಇಟ್ಕೊಂಡಿದ್ದೀನಿ, ಸೊ ಇಟ್ಕೊಂಡಿದ್ದೀನಿ ಅನ್ನೋದನ್ನ ಹಿಂದಿಯಲ್ಲಿ ಸೊ ಚಲಾತಾ ಹೂ ಪುಲ್ಲಿಂಗದಲ್ಲಿ ಹೇಳ್ತೀವಿ, ಚಲಾತಿ ಹೂ ಸ್ತ್ರೀಲಿಂಗದಲ್ಲಿ. ಚಲಾತಾ ಹೂ ಚಲಾತಿ ಅಂದ್ರೆ ಓಡಿಸೋದು ಅಂತ ಅರ್ಥ. ಆದರೆ ಹಿಂದಿಯಲ್ಲಿ ನಾನು ಅಂಗಡಿ ಇಟ್ಕೊಂಡಿದ್ದೀನಿ, ನಾನು ಹೋಟ್ಲ್ ಇಟ್ಕೊಂಡಿದ್ದೀನಿ, ಈ ಥರ ಹೇಳ್ಬೇಕಾದ್ರೆ ಸೊ ಚಲಾತಾ ಹೂ ಅಂತ ಹೇಳ್ತೀವಿ. ಚಲಾತಾ ಹೂ ಪುಲ್ಲಿಂಗದಲ್ಲಿ, ಚಲಾತಿ ಹೂ ಸ್ತ್ರೀಲಿಂಗದಲ್ಲಿ. ಸೊ ನಾನು ಅಂಗಡಿ ಇಟ್ಕೊಂಡಿದ್ದೀನಿ. ಸೊ ಅಂಗಡಿ ಅನ್ನೋದನ್ನ ದುಕಾನ್ ಅಂತೀವಿ, ಅಂಗಡಿ ಇಟ್ಕೊಂಡಿದ್ದೀನಿ ಅಂದ್ರೆ ನಾನು ಅಂಗಡಿ ಓಡಿಸ್ತಿದ್ದೀನಿ ಅಂತ ಅರ್ಥ. ಸೊ ಇದನ್ನ ಹಿಂದಿಯಲ್ಲಿ ಮೇ ದುಕಾನ್ ಚಲಾತಾ ಹೂ ಪುಲ್ಲಿಂಗದಲ್ಲಿ ಹೇಳ್ತೀವಿ, ಮೇ ದುಕಾನ್ ಚಲಾತಿ ಹೂ ಸ್ತ್ರೀಲಿಂಗದಲ್ಲಿ. ಸೊ ಇದನ್ನೇ ನಾವು ಅಂಗಡಿ ಇಟ್ಕೊಂಡಿದ್ದೀವಿ ಅನ್ನೋದನ್ನ ಹಮ್ ದುಕಾನ್ ಚಲಾತೆ ಹೇ ಅಂತೀವಿ. ಸೊ ಇಟ್ಕೊಂಡಿದ್ದೀವಿ ಅಂತ ನಾವು ಬಹುವಚನದಲ್ಲಿ ಹೇಳ್ಬೇಕಾದ್ರೆ ಸೊ ಚಲಾತೆ ಹೇ, ನಾವು ಅಂಗಡಿ ಇಟ್ಕೊಂಡಿದ್ದೀವಿ ಹಮ್ ದುಕಾನ್ ಚಲಾತೆ ಹೇ. ಸೊ ಇದನ್ನೇ ಅವನು ಅಂಗಡಿ ಇಟ್ಕೊಂಡಿದ್ದಾನೆ ಅದನ್ನ ವ ದುಕಾನ್ ಚಲಾತಾ ಹೇ, ಅವಳು ಅಂಗಡಿ ಇಟ್ಕೊಂಡಿದ್ದಾಳೆ ಅನ್ನೋದನ್ನ ವ ದುಕಾನ್ ಚಲಾತಿ ಹೇ ಅಂತೀವಿ. ಅದೇ ನನ್ನ ಅಣ್ಣ ಅಂಗಡಿ ಇಟ್ಕೊಂಡಿದ್ದಾನೆ ಅನ್ನೋದನ್ನ ಮೇರೆ ಬಡೆ ಭಯ್ಯ ಅಥವಾ ಬಡೆ ಭಾಯಿ ದುಕಾನ್ ಚಲಾತಾ ಹೇ ಅಂತೀವಿ. ಅದೇ ಅಕ್ಕನ್ಗೆ ಹೇಳ್ಬೇಕಾದ್ರೆ ಮೇರಿ ಬಡಿ ಬಹನ್ ದುಕಾನ್ ಚಲಾತಿ ಹೇ ಅಂತ ಹೇಳ್ತೀವಿ. ಸೊ ಅವರು ಅಂಗಡಿ ಇಟ್ಕೊಂಡಿದ್ದಾರೆ ಮತ್ತೆ ಇಲ್ಲಿ ಇಟ್ಕೊಂಡಿದ್ದಾರೆ ಅನ್ನೋದನ್ನ ಚಲಾತೆ ಹೇ, ಅವರು ಅಂಗಡಿ ಇಟ್ಕೊಂಡಿದ್ದಾರೆ ವೇ ದುಕಾನ್ ಚಲಾತೆ ಹೇ. ಸೊ ನನ್ನ ಅಪ್ಪ ಅಂಗಡಿ ಇಟ್ಕೊಂಡಿದ್ದಾರೆ, ಸೊ ಮೇರೆ ಪಾಪ ಅಥವಾ ಮೇರೆ ಪಿತಾಜಿ ದುಕಾನ್ ಚಲಾತೆ ಹೇ ಅಂತ ಪ್ರಯೋಗ ಮಾಡ್ತೀವಿ. ಇದನ್ನ ನೀವೇನಾದ್ರೂ ಈ ರೀತಿ ಹೇಳ್ಬೇಕಂದ್ರೆ ಆಟೋ ಓಡಿಸ್ತೀನಿ. ಸೊ ಆಟೋ ಓಡಿಸುವುದು ಅದನ್ನ ಹಿಂದಿಯಲ್ಲಿ ಆಟೋ ಚಲಾನ ಅಂತೀವಿ. ಸೊ ನಾನು ಆಟೋ ಓಡಿಸ್ತೀನಿ ಅನ್ನೋದನ್ನ ಮೇ ಆಟೋ ಚಲಾತಾ ಹೂ ಪುಲ್ಲಿಂಗದಲ್ಲಿ, ಮೇ ಆಟೋ ಚಲಾತಿ ಹೂ ಸ್ತ್ರೀಲಿಂಗದಲ್ಲಿ ಹೇಳ್ತೀವಿ. ಸೊ ಅದನ್ನ ಯಾವ್ದಾದ್ರು ಗಾಡಿನ ಓಡಿಸೋದನ್ನ ಚಲಾತಾ ಹೂ ಪುಲ್ಲಿಂಗದಲ್ಲಿ ಹೇಳ್ತೀವಿ, ಚಲಾತಿ ಹೂ ಸ್ತ್ರೀಲಿಂಗದಲ್ಲಿ. ಸೊ ನಾನು ಆಟೋ ಓಡಿಸ್ತೀನಿ, ಮೇ ಆಟೋ ಚಲಾತಾ ಹೂ ಪುಲ್ಲಿಂಗದಲ್ಲಿ, ಮೇ ಆಟೋ ಚಲಾತಿ ಹೂ ಸ್ತ್ರೀಲಿಂಗದಲ್ಲಿ. ಅದನ್ನೇ ನಾವು ಆಟೋ ಓಡಿಸ್ತೀವಿ ಅನ್ನೋದನ್ನ ಹಮ್ ಆಟೋ ಚಲಾತೆ ಹೇ ಅಂತೀವಿ. ಆಗ ಇಲ್ಲಿ ಚಲಾತೆ ಹೇ, ಹಮ್ ಆಟೋ ಚಲಾತೆ ಹೇ. ಸೊ ಅವನು ಆಟೋ ಓಡಿಸ್ತಾನೆ, ವ ಆಟೋ ಚಲಾತಾ ಹೇ, ವ ಆಟೋ ಚಲಾತಾ ಹೇ. ಅದೇ ಅವಳು ಆಟೋ ಓಡಿಸ್ತಾಳೆ ಅನ್ನೋದನ್ನ ವ ಆಟೋ ಚಲಾತಿ ಹೇ. ಇದನ್ನೇ ಅವರು ಆಟೋ ಓಡಿಸ್ತಾರೆ ಅನ್ನೋದನ್ನ ವೇ ಆಟೋ ಚಲಾತೆ ಹೇ ಅಂತ ಹೇಳ್ತೀವಿ. ಸೊ ಯಾವ್ದಾದ್ರು ಗಾಡಿ ಇರ್ಬೋದು ಅದನ್ನ ಚಲಾತಾ ಹೂ ಪುಲ್ಲಿಂಗದಲ್ಲಿ, ಚಲಾತಿ ಹೂ ಸ್ತ್ರೀಲಿಂಗದಲ್ಲಿ. ಸೊ ಅದನ್ನೇ ಅವನು ಅವಳು ಅಂತ ಹೇಳ್ಬೇಕಾದ್ರೆ ಚಲಾತಾ ಹೇ, ಚಲಾತಿ ಹೇ. ಅದೇ ಓಡಿಸ್ತಾರೆ ಅಂತ ಹೇಳ್ಬೇಕಾದ್ರೆ ಚಲಾತೆ ಹೇ ಅಂತ ಪ್ರಯೋಗ ಮಾಡ್ತೀವಿ. ಸೊ ನೀವೇನಾದ್ರೂ ಈ ರೀತಿ ಉತ್ತರ ಕೊಡ್ಬೇಕಂದ್ರೆ ನಾನು ಅಂಗಡಿಯಲ್ಲಿ ಕೆಲಸ ಮಾಡ್ತೀನಿ. ಸೊ ಅಂಗಡಿಯಲ್ಲಿ, ಸೊ ಅಂಗಡಿ ಅನ್ನೋದನ್ನ ದುಕಾನ್, ಸೊ ಅಂಗಡಿಯಲ್ಲಿ ದುಕಾನ್ ಮೇ, ಸೊ ಎಲ್ಲಿ ಅನ್ನೋದನ್ನ ಇಲ್ಲಿ ಮೇ ಅಂತ ಪ್ರಯೋಗ ಮಾಡ್ತಿದೀವಿ. ಸೊ ಅಂಗಡಿಯಲ್ಲಿ ದುಕಾನ್ ಮೇ, ಸೊ ಕೆಲಸ ಮಾಡ್ತೀನಿ ಪುಲ್ಲಿಂಗದಲ್ಲಿ ಹೇಳ್ಬೇಕಾದ್ರೆ
ಕಾಮ್ ಕರ್ತಾ ಹೂಂ, ಅದೇ ಸ್ತ್ರೀಲಿಂಗದಲ್ಲಿ ಹೇಳ್ಬೇಕಾದ್ರೆ ಕಾಮ್ ಕರ್ತಿ ಹೂಂ. ಸೊ ನಾನು ಅಂಗಡಿಯಲ್ಲಿ ಕೆಲಸ ಮಾಡ್ತೀನಿ, ಪುಲ್ಲಿಂಗದಲ್ಲಿ ಹೇಳ್ಬೇಕಾದ್ರೆ ಮೇ ದುಕಾನ್ ಮೇ ಕಾಮ್ ಕರ್ತಾ ಹೂಂ, ಅದೇ ಸ್ತ್ರೀಲಿಂಗದಲ್ಲಿ ಹೇಳ್ಬೇಕಾದ್ರೆ ಮೇ ದುಕಾನ್ ಮೇ ಕಾಮ್ ಕರ್ತಿ ಹೂಂ. ಸೊ ನಾನು ಸ್ತ್ರೀಲಿಂಗದಲ್ಲಿ ಇದ್ದೀನಿ, ನಾನು ಹುಡುಗಿ, ಅದಕ್ಕೆ ನಾನೇ ಅಂತ ಹೇಳ್ತೀನಿ ಮೇ ದುಕಾನ್ ಮೇ ಕಾಮ್ ಕರ್ತಿ ಹೂಂ ಅಂತ ಹೇಳ್ತೀನಿ. ಸೊ ಇದನ್ನ ನಾವು ಅಂಗಡಿಯಲ್ಲಿ ಕೆಲಸ ಮಾಡ್ತೀವಿ. ಸೊ ಇಲ್ಲಿ ಮಾಡ್ತೀವಿ ಕರ್ತೆ ಹೇ, ಕೆಲಸ ಮಾಡ್ತೀವಿ ಕಾಮ್ ಕರ್ತೆ ಹೇ. ಸೊ ನಾವು ಅಂಗಡಿಯಲ್ಲಿ ಕೆಲಸ ಮಾಡ್ತೀವಿ, ಹಮ್ ದುಕಾನ್ ಮೇ ಕಾಮ್ ಕರ್ತೆ ಹೇ ಅಂತ ಹೇಳ್ತೀವಿ. ಸೊ ಇದನ್ನೇ ಅವನು ಅಂಗಡಿಯಲ್ಲಿ ಕೆಲಸ ಮಾಡ್ತಾನೆ ಅನ್ನೋದನ್ನ ವ ದುಕಾನ್ ಮೇ ಕಾಮ್ ಕರ್ತಾ ಹೇ, ಅವಳು ಅಂಗಡಿಯಲ್ಲಿ ಕೆಲಸ ಮಾಡ್ತಾಳೆ, ವ ದುಕಾನ್ ಮೇ ಕಾಮ್ ಕರ್ತಿ ಹೇ ಅಂತ ಹೇಳ್ತೀವಿ. ಸೊ ಇದನ್ನೇ ಅವರು ಅಂಗಡಿಯಲ್ಲಿ ಕೆಲಸ ಮಾಡ್ತಾರೆ, ಅವರು ಅನ್ನೋದನ್ನವೇ. ಸೊ ಅಂಗಡಿಯಲ್ಲಿ ದುಕಾನ್ ಮೇ ಕೆಲಸ ಮಾಡ್ತಾರೆ, ಕಾಮ್ ಕರ್ತೆ ಹೇ, ಅವರು ಅಂಗಡಿಯಲ್ಲಿ ಕೆಲಸ ಮಾಡ್ತಾರೆ, ವೇ ದುಕಾನ್ ಮೇ ಕಾಮ್ ಕರ್ತೆ ಹೇ. ಸೊ ಉತ್ತರದಲ್ಲಿ ನೀವೇನಾದ್ರೂ ವ್ಯವಸಾಯ ಅಂತ ಹೇಳ್ಬೇಕಂದ್ರೆ ವ್ಯವಸಾಯ ಅದನ್ನ ಹಿಂದಿಯಲ್ಲಿ ಖೇತಿ ಅಂತೀವಿ. ಸೊ ನಾನು ವ್ಯವಸಾಯ ಮಾಡ್ತೀನಿ, ಮೇ ಖೇತಿ ಕರ್ತಾ ಹೂಂ ಪುಲ್ಲಿಂಗದಲ್ಲಿ, ಮೇ ಖೇತಿ ಕರ್ತಿ ಹೂಂ ಸ್ತ್ರೀಲಿಂಗದಲ್ಲಿ ಹೇಳ್ತೀವಿ. ಸೊ ಅದೇ ನಾವು ವ್ಯವಸಾಯ ಮಾಡ್ತೀವಿ, ಹಮ್ ಖೇತಿ ಕರ್ತೆ ಹೇ. ಸೊ ಅವನು ವ್ಯವಸಾಯ ಮಾಡ್ತಾನೆ, ವ ಖೇತಿ ಕರ್ತಾ ಹೇ, ಅವಳು ವ್ಯವಸಾಯ ಮಾಡ್ತಾಳೆ, ವ ಖೇತಿ ಕರ್ತಿ ಹೇ. ಸೊ ಇದನ್ನೇ ಅವರು ವ್ಯವಸಾಯ ಮಾಡ್ತಾರೆ, ಸೊ ವೇ ಖೇತಿ ಕರ್ತೆ ಹೇ ಅಂತ ಹೇಳ್ತೀವಿ. ಸೊ ಉತ್ತರದಲ್ಲಿ ಏನಾದ್ರು ನೀವು ಈ ರೀತಿ ಹೇಳ್ಬೇಕಂದ್ರೆ ನಾನು ಕೆಲಸ ಹುಡುಕ್ತಿದ್ದೀನಿ, ಈಗ ತಾನೇ ನಾನು ಸ್ಟಡೀಸ್ ಮುಗಿಸಿದ್ದೀನಿ, ಸೊ ಕೆಲಸ ಹುಡುಕ್ತಿದ್ದೀನಿ. ಸೊ ಇದನ್ನ ನೌಕರಿ ಕಿ ತಲಾಶ್ ಮೇ ಹೂ ಅಂತೀವಿ. ನಾನು ಕೆಲಸ ಹುಡುಕ್ತಿದ್ದೀನಿ, ಸೊ ಕೆಲಸ ಹುಡುಕ್ತಿದ್ದೀನಿ ಅನ್ನೋದನ್ನ ನೌಕರಿ ಕಿ ತಲಾಶ್ ಮೇ ಹೂ. ಸೊ ಕೆಲಸನ ನೌಕರಿ ಅಂತೀವಿ. ಸೊ ಕೆಲಸ ಹುಡುಕ್ತಿದ್ದೀನಿ, ನೌಕರಿ ಕಿ ತಲಾಶ್ ಮೇ ಹೂ. ಅಥವಾ ನೀವು ನೌಕರಿ ಖೋಜ್ ರಹಾ ಹೂ ಪುಲ್ಲಿಂಗದಲ್ಲಿ ಹೇಳ್ತೀವಿ, ನೌಕರಿ ಖೋಜ್ ರಹಿ ಹೂ ಸ್ತ್ರೀಲಿಂಗದಲ್ಲಿ. ಸೊ ಹುಡುಕುವುದು ಅದನ್ನ ಹಿಂದಿಯಲ್ಲಿ ಖೋಜ್ನ ಅಂತಾರೆ, ಹುಡುಕುವುದು ಖೋಜ್ನ. ಸೊ ನಾನು ಕೆಲಸ ಹುಡುಕ್ತಿದ್ದೀನಿ, ಮೇ ನೌಕರಿ ಖೋಜ್ ರಹಾ ಹೂ ಪುಲ್ಲಿಂಗದಲ್ಲಿ, ಮೇ ನೌಕರಿ ಖೋಜ್ ರಹಿ ಹೂ ಸ್ತ್ರೀಲಿಂಗದಲ್ಲಿ ಹೇಳ್ತೀವಿ. ಸೊ ನಾನು ಕೆಲಸ ಹುಡುಕ್ತಿದ್ದೀನಿ ಅನ್ನೋದನ್ನ ಮೇ ನೌಕರಿ ಕಿ ತಲಾಶ್ ಮೇ ಹೂ ಅಂತಾನು ಹೇಳ್ಬೋದು. ಅಥವಾ ಮೇ ನೌಕರಿ ಖೋಜ್ ರಹಾ ಹೂ ಪುಲ್ಲಿಂಗದಲ್ಲಿ, ಮೇ ನೌಕರಿ ಖೋಜ್ ರಹಿ ಹೂ ಸ್ತ್ರೀಲಿಂಗದಲ್ಲಿ ಹೇಳ್ತೀವಿ. ಅದೇ ನಾವು ಕೆಲಸ ಹುಡುಕ್ತಿದ್ದೀವಿ, ಸೊ ಹುಡುಕ್ತಿದ್ದೀವಿ ಅನ್ನೋದನ್ನ ನೌಕರಿ ಕಿ ತಲಾಶ್ ಮೇ ಹೇ ಅಂತೀವಿ. ಇಲ್ಲ ಅಂದ್ರೆ ನಾವು ಹಮ್ ನೌಕರಿ ಖೋಜ್ ರಹೆ ಹೇ ಅಂತಾನೆ ಹೇಳ್ಬೋದು. ಸೊ ನಾವು ಕೆಲಸ ಹುಡುಕ್ತಿದ್ದೀವಿ ಅನ್ನೋದನ್ನ ಹಮ್ ನೌಕರಿ ಕಿ ತಲಾಶ್ ಮೇ ಹೇ ಅಥವಾ ಹಮ್ ನೌಕರಿ ಖೋಜ್ ರಹೆ ಹೇ ಅಂತಾನು ಹೇಳ್ಬೋದು. ಸೊ ಅವನು ಕೆಲಸ ಹುಡುಕ್ತಿದ್ದಾನೆ ಅಥವಾ ಅವಳು ಕೆಲಸ ಹುಡುಕ್ತಿದ್ದಾಳೆ. ಸೊ ಇದನ್ನ ವ ನೌಕರಿ ಕಿ ತಲಾಶ್ ಮೇ ಹೇ ಅಂತೀವಿ. ಸೊ ಇಲ್ಲಿ ಇಬ್ರಿಗೂ ಕೂಡ ಪುಲ್ಲಿಂಗದಲ್ಲೇ ಆಗಲಿ ಸ್ತ್ರೀಲಿಂಗದಲ್ಲೇ ಆಗಲಿ ಇಬ್ರಿಗೂ ಕೂಡ ವ ನೌಕರಿ ಕಿ ತಲಾಶ್ ಮೇ ಹೇ. ಸೊ ಈ ರೀತಿ ಹೇಳ್ಬೇಕಂದ್ರೆ ವ ನೌಕರಿ ಖೋಜ್ ರಹಾ ಹೇ ಪುಲ್ಲಿಂಗದಲ್ಲಿ ಹೇಳ್ತೀವಿ, ಓ ನೌಕರಿ ಖೋಜ್ ರಹಿ ಹೇ ಸ್ತ್ರೀಲಿಂಗದಲ್ಲಿ. ಸೊ ಅವನು ಕೆಲಸ ಹುಡುಕ್ತಿದ್ದಾನೆ ಅಥವಾ ಅವಳು ಕೆಲಸ ಹುಡುಕ್ತಿದ್ದಾಳೆ ಅನ್ನೋದನ್ನ ವ ನೌಕರಿ ಕಿ ತಲಾಶ್ ಮೇ ಹೇ. ಇದನ್ನ ಪುಲ್ಲಿಂಗದಲ್ಲಾಗ್ಲಿ ಸ್ತ್ರೀಲಿಂಗದಲ್ಲಾಗ್ಲಿ ಎರಡರಲ್ಲೂ ಹೇಳ್ಬೋದು. ಸೊ ಇದನ್ನೇ ಈ ರೀತಿ ಹೇಳ್ಬೇಕಂದ್ರೆ ವ ನೌಕರಿ ಖೋಜ್ ರಹಾ ಹೇ ಪುಲ್ಲಿಂಗದಲ್ಲಿ ಹೇಳ್ತೀವಿ, ಓ ನೌಕರಿ ಖೋಜ್ ರಹಿ ಹೇ ಸ್ತ್ರೀಲಿಂಗದಲ್ಲಿ ಹೇಳ್ತೀವಿ. ಸೊ ಇದನ್ನೇ ಈ ರೀತಿ ಅವರು ಕೆಲಸ ಹುಡುಕ್ತಿದ್ದಾರೆ ಅನ್ನೋದನ್ನ ವೇ ನೌಕರಿ ಕಿ ತಲಾಶ್ ಮೇ ಹೇ ಅಥವಾ ವೇ ನೌಕರಿ ಖೋಜ್ ರಹೆ ಹೇ ಅಂತ ಹೇಳ್ತೀವಿ. ಸೊ ಅವರು ಕೆಲಸ ಹುಡುಕ್ತಿದ್ದಾರೆ, ಇದನ್ನ ವೇ ನೌಕರಿ ಕಿ ತಲಾಶ್ ಮೇ ಹೇ ಅಥವಾ ವೇ ನೌಕರಿ ಖೋಜ್ ರಹೆ ಹೇ. ಸೊ ಫ್ರೆಂಡ್ಸ್ ಇಷ್ಟೆಲ್ಲ ಅರ್ಥ ಆಗಿದೆ ಅನ್ಕೊಂಡಿದ್ದೀನಿ. ಸೊ ನಿಮಗೇನಾದ್ರೂ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಬಟನ್ ಪ್ರೆಸ್ ಮಾಡಿ, ಮತ್ತೆ ಕಮೆಂಟ್ ಕೂಡ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿಯವರೆಗೂ ಧನ್ಯವಾದಗಳು.